ನೇತ್ರಾವತಿ ನದಿ ತೀರದ ಕೇಸ್ನಿಂದ ಹಿಂದೆ ಸರಿಯುತ್ತಾ ಸರ್ಕಾರ ಅನ್ನೋ ಪ್ರಶ್ನೆ ಇಂದಿನ ಕಲಾಪದಲ್ಲಿ ವಾಪಸ್ ಬಗ್ಗೆ ಹೇಳ್ತಾರ ಗೃಹ ಸಚಿವರು ಅನ್ನೋದೊಂದು ಕ್ಯೂರಿಯಾಸಿಟಿ ಇದೆ. ಇವತ್ತು ವಿಧಾನಸಭೆಯಲ್ಲಿ ಚರ್ಚೆಗೆ ಉತ್ತರಿಸಲಿದ್ದಾರೆ ಪರಮೇಶ್ವರ್ ಅವರು. ಉತ್ತರದ ವೇಳೆ ಎಸ್ಐಟಿ ತನಿಖೆಯ ಅಂಶಗಳ ಬಗ್ಗೆ ಪ್ರಸ್ತಾಪ ಮಾಡಲಾಗುತ್ತೆ. 17 ಗುಂಡಿಗಳಲ್ಲಿ ಏನೇನು ಸಿಕ್ಕಿದೆ, ಏನೇನು ಸಿಕ್ಕಿಲ್ಲ, ಏನೂ ಇಲ್ಲ ಅಂದ್ರೆ ಏನೂ ಇಲ್ಲ, ಸಿಕ್ಕಿದ್ರೆ ಇಂಥದ್ದು ಸಿಕ್ಕಿದೆ, ಅದನ್ನು ಹೇಳಬೇಕಾಗತ್ತೆ, ಅದನ್ನು ಪ್ರಸ್ತಾಪಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಸಹಜವಾಗಿಯೇ ಸದನದಲ್ಲಿ ಸದ್ದು ಗದ್ದಲ ಎಲ್ಲ ಏರ್ಪಾಡಾಗಬಹುದಾದ ಸಾಧ್ಯತೆಗಳಂತೂ ಇದೆ. ಈಗಾಗಲೇ ಧರ್ಮಸ್ಥಳ ಚಲೋವನ್ನ ಮುಗಿಸಿದ್ದಾರೆ ಬಿಜೆಪಿಯವರು. ಧಾರ್ಮಿಕ ಕ್ಷೇತ್ರದ ಹೆಸರು ಕೆಡಿಸುವಂತ ಪ್ರಯತ್ನ ಆಗ್ತಿದೆ ಅಂತ ಆರೋಪಿಸ್ತಿದ್ದಾರೆ. ಮತ್ತೆ ಹೆಸರು ಕೆಡಿಸುವಂತ ಪ್ರಯತ್ನ ಆಗ್ತಾ ಇದ್ರು, ಷಡ್ಯಂತ್ರ ಆಗ್ತಾ ಇದ್ರು, ಸರ್ಕಾರದವ್ರು ನೋಡ್ಕೊಂಡು ಸುಮ್ಮನೆ ಕೂತಿದ್ದಾರೆ ಅಂತ ಬಿಜೆಪಿಗರು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ವಿಚಾರ ಇವತ್ತು ಮುನ್ನೆಲೆಗೆ ಬರ್ತಾ ಇದ್ದ ಹಾಗೆ, ಚರ್ಚೆ ಆಗ್ತಾ ಇದ್ದ ಹಾಗೇನೆ ಸಿಕ್ಕಾಬಟ್ಟೆ ಗದ್ದಲ ಆಗಬಹುದಾದ ಸಾಧ್ಯತೆ ಇದೆ. ಇನ್ನೊಂದು ಕಡೆಯಲ್ಲಿ ಷಡ್ಯಂತ್ರ ನಡೆದಿದೆ ಅಂತ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳ್ಬಿಟ್ಟಿದ್ದಾರೆ. ಇದೆಲ್ಲ ಷಡ್ಯಂತ್ರ ರೀ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಿಮ್ಮವರೇ ಷಡ್ಯಂತ್ರ ಅಂತ ಹೇಳ್ತಿರ್ಬೇಕಾದ್ರೆ ಇನ್ನೂ ಯಾಕೆ ತನಿಖೆ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಸಹಜವಾಗಿ ಡಿ.ಸಿ.ಎಂ ಡಿ.ಕೆ. ಶಿ ಅವರ ಈ ಸ್ಟೇಟ್ಮೆಂಟ್ ಕಾಂಗ್ರೆಸ್ಸಿಗೆ ಇವತ್ತು ಒತ್ತಡ ಆಗಬಹುದು. ಬಟ್ ಅದನ್ನ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಗೃಹ ಸಚಿವರು ಅದು ಏನು ಉತ್ತರ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಡಿ.ಸಿ.ಎಂ ಆಲ್ರೆಡಿ ಯೂ-ಟರ್ನ್ ಹೊಡೆದಿದ್ದಾರೆ. ಅದು ನನ್ನ ವೈಯಕ್ತಿಕವಾಗಿ ನಾನು ಹೇಳಿರೋದು, ಅದು ತನಿಖೆಯಿಂದಾಗಲಿ ಅಥವಾ ಸರ್ಕಾರದ ವತಿಯಿಂದಾಗಲಿ ನಾನು ಹೇಳಿಲ್ಲ, ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ನಾನು ಹೇಳಿರೋದು ಅಂತ ಯೂ-ಟರ್ನ್ ತೆಗೆದುಕೊಂಡು ಬಿಟ್ಟಿದ್ದಾರೆ. ಸೊ ಹೀಗಿರಬೇಕಾದ್ರೆ ತನಿಖೆಯನ್ನು ಮುಂದುವರಿಸ್ತಾರಾ ಅಥವಾ ಮುಂದುವರಿಸಲ್ವಾ, ಇದೊಂದು ಪ್ರಶ್ನೆ. ಮೊನ್ನೆನೇ ಬ್ರೇಕ್ ಹಾಕಿದ್ರು, ಆಮೇಲೆ ಸಂಡೇ ಬಂತು. ಹಾಗಾಗಿ ಇವತ್ತಿಗೆ ಏನಾಗುತ್ತೆ ಅನ್ನೋದು ಕುತೂಹಲ ಆಗಿದೆ. ಎಸ್.ಐ.ಟಿ ಅಧಿಕಾರಿಗಳಿಗೆ ಏನು ಇನ್ಫಾರ್ಮೇಷನ್ ಮಾಡ್ತಾರೆ, ಓಕೆ ತನಿಖೆ ಮುಂದುವರಿಸಿ, ಶೋಧ ಕಾರ್ಯ ಮುಂದುವರಿಸಿ ಅಂತ ಹೇಳ್ತಾರೋ, ಶೋಧವನ್ನು ಸ್ಟಾಪ್ ಮಾಡಿ ಆ ದೂರುದಾರ ಯಾರಿದ್ದಾನೆ ಆತನ ವಿಚಾರಣೆಯನ್ನು ನೀವು ಮಾಡಿ ಅಂತ ಹೇಳ್ತಾರೋ, ಅಥವಾ ಇಲ್ಲಿವರೆಗೂ ಹೆಂಗೂ ನೀವು ಶೋಧ ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ದೀರಾ, ಒಂದು ಫುಲ್ಲಾಗಿ ಮಾಡಿಬಿಡೋಣ, ಇನ್ನು ಮುಂದುವರಿಸಿ ಅಂತ ಹೇಳ್ತಾರೋ ಗೊತ್ತಿಲ್ಲ. ಸದನದಲ್ಲಿ ಇದೆಲ್ಲದಕ್ಕೂ ಉತ್ತರ ಕೊಡಬೇಕಾಗತ್ತೆ. ಈ ಉತ್ತರದ ಬಗ್ಗೆನೇ ಇಡೀ ರಾಜ್ಯದ ಜನತೆ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ. ಗೃಹ ಸಚಿವರ ಮೇಲೆ ಒಂದು ದೊಡ್ಡ ಜವಾಬ್ದಾರಿ, ಬಹಳ ಎಚ್ಚರಿಕೆಯಿಂದ ಈ ವಿಚಾರವನ್ನು ತಿಳಿಸ್ಬೇಕಾಗತ್ತೆ. ಯಾಕೆ ಅಂತ ಅಂದರೆ ಇದು ಸೆನ್ಸಿಟಿವ್ ಆದಂಥ ವಿಚಾರ, ಕೆಲವರ ಭಾವನೆಗೆ ಧಕ್ಕೆ ಆಗುವಂಥ ವಿಚಾರ. ಸೊ ಹೀಗಿರಬೇಕಾದ್ರೆ ಇಲ್ಲಿವರೆಗೂ ಸರ್ಕಾರ ಯಾವುದೇ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿಲ್ಲ. ಅಂದರೆ ತನಿಖೆಯಲ್ಲಿ ಏನೇನು ಸಿಕ್ಕಿದೆ, ಏನೇನು ಆಗಿದೆ, ಏನೇನು ಗೊತ್ತಾಗಿದೆ, ಇದು ಯಾವುದೂ ಹೇಳಿಲ್ಲ. ಇವನ್ ಈ ಎಸ್.ಐ.ಟಿ ಅಧಿಕಾರಿಗಳು ಕೂಡ ಸ್ವಲ್ಪ ಅಧಿಕೃತ ಮಾಹಿತಿಯನ್ನು ಅವ್ರು ಬಿಟ್ಟು ಕೊಟ್ಟಿಲ್ಲ. ಹಾಗಾಗಿ 15-16 ದಿನಗಳ ಕಾಲ ಕಾರ್ಯಾಚರಣೆ ಏನು ನಡೀತು, ಅಲ್ಲಿ ಏನು ಸಿಕ್ತು, ಏನು ಸಿಕ್ಕಿಲ್ಲ, ಅದು ದೂರುದಾರನ ಪರ ವಕೀಲರು ಒಂದಷ್ಟು ವಿಚಾರವನ್ನು ತಿಳಿಸಿದ್ದಾರೆ. ಬುರುಡೆ ಸಿಕ್ತು, ID ಕಾರ್ಡ್ ಸಿಕ್ತು, ಜಾಕೆಟು, ಬ್ಲೌಸ್ ಜಾಕೆಟ್ ಸಿಕ್ತು, ಇದನ್ನು ಹೇಳಿದ್ದಾರೆ. ಬಿಟ್ಟರೆ ಎಸ್.ಐ.ಟಿ ಆಗಿರಲಿ ಅಥವಾ ಸರ್ಕಾರ ಆಗಿರಲಿ ಇದ್ರ ಬಗ್ಗೆ ಎಲ್ಲಿಯೂ ಮಾತೆತ್ತಿಲ್ಲ, ಮಾತಾಡೋದಕ್ಕೆ ಹೋಗಿಲ್ಲ. ಯಾಕಂದರೆ ಮಾತಾಡಿದ್ವಿ ಅಂತಂದರೆ ಸಮಸ್ಯೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಎಲ್ಲವನ್ನೂ ಸೇರಿಸಿ ಇವತ್ತು ಉತ್ತರ ಕೊಡಬೇಕಾಗತ್ತೆ. ತನಿಖೆ ಹೆಂಗೆ ನಡೀತು, ಹೆಂಗೆ ನಡೀತಾ ಇದೆ, ಇಲ್ಲಿವರೆಗೂ ಏನೇನು ಸಿಕ್ಕಿದೆ, ಏನೇನು ಸಿಕ್ಕಿಲ್ಲ, ಯಾರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ, ಇದು ಷಡ್ಯಂತ್ರನೋ, ಇದು ಸತ್ಯನೋ, ಇದು ಆರೋಪನೋ, ಏನು ಎತ್ತ, ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇಡುವಂಥ ಕ್ಲಾರಿಟಿಯನ್ನು ಕೊಡಬೇಕಾಗತ್ತೆ. ಹಾಗಾಗಿ ಗೃಹ ಸಚಿವರ ಉತ್ತರದ ಮೇಲೆ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಈಗಾಗಲೇ ಗೃಹ ಸಚಿವರು ಒಂದು ಮಾತು ಹೇಳಿಬಿಟ್ಟಿದ್ದಾರೆ, ಇಲ್ಲಿ ನೀವು ಯಾರು ರಾಜಕೀಯ ಮಾಡೋದು ಬೇಡ, ಕಾನೂನಾತ್ಮಕವಾಗಿ ಈ ಪ್ರಕರಣವನ್ನು ನೋಡಬೇಕಾಗತ್ತೆ, ಕಾನೂನಾತ್ಮಕವಾಗಿ ಈ ಪ್ರಕರಣವನ್ನು ನೋಡಿ, ಇದರಲ್ಲೂ ರಾಜಕೀಯ ಮಾಡೋದು ಸರಿ ಅಲ್ಲ ಅಂತ ಗೃಹ ಸಚಿವರು ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಗೃಹ ಸಚಿವರು ಏನು ಹೇಳ್ತಾರೆ ಅನ್ನೋದನ್ನು ಕೇಳಿಸ್ಕೊಳ್ಬೇಕಾಗುತ್ತೆ. ಬಟ್ BJPಗೆ ಸದ್ಯಕ್ಕೆ ಆ ತಾಳ್ಮೆ ಇಲ್ಲ. ಈಗಾಗಲೇ ಇವರು ಕಾರ್ಗಳಲ್ಲಿ 400ಕ್ಕೂ ಹೆಚ್ಚು ಕಾರ್ಗಳಲ್ಲಿ ಹೋಗಿದ್ದಾರೆ, ಜಾಥಾ ಮಾಡಿದ್ದಾರೆ, ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಒಂದಷ್ಟು ಸೀನ್ ಅಂತೂ ಇವತ್ತು ಕ್ರಿಯೇಟ್ ಆಗಬಹುದಾದ ಸಾಧ್ಯತೆಗಳು ದಟ್ಟವಾಗಿದೆ. ಗದ್ದಲ ಕೋಲಾಹಲ ಸೃಷ್ಟಿಯಾಗಬಹುದಾದ ಸಾಧ್ಯತೆಗಳಿಗಿದೆ. ಬಟ್ ಗೃಹ ಸಚಿವರ ಸ್ಟೇಟ್ಮೆಂಟ್ ಮೇಲೆ ಎಲ್ಲರ ಚಿತ್ತವೂ ಇದೆ. ಇತ್ತೀಚೆಗೆ ಗೃಹ ಸಚಿವರ ಮೇಲೆ ಒಂದಷ್ಟು ಅಸಮಾಧಾನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇತ್ತು. ಏನು ಕೇಳಿದ್ರು ಉತ್ತರ ಕೊಡಲ್ಲ, ನಂಗೆ ಗೊತ್ತಿಲ್ಲ, ಆಕಸ್ಮಿಕ, ಇದನ್ನು ಮಾತ್ರ ಹೇಳ್ತಾ ಇದ್ದಾರೆ ಅಂತ. ಹಾಗಾಗಿ ಗೃಹ ಸಚಿವರು ಸುಮ್ಮನೆ ಬಾಯಿಗೆ ಬಂದಂಗೆ ಏನೇನೋ ಸ್ಟೇಟ್ಮೆಂಟ್ ಕೊಡೋದಕ್ಕಾಗಲ್ಲ. ಜವಾಬ್ದಾರಿಯುತ ಸ್ಥಾನದಲ್ಲಿ ಇರೋದ್ರಿಂದ ಅವ್ರು ಒಂದು ಸ್ವಲ್ಪ ಆಚೆ ಈಚೆ ಮಾತಾಡಿದ್ರು ಅದು ಬೇರೆ ಥರದ ಆ್ಯಂಗಲ್ಗೆ ತಿರ್ಕೊಂಡು ಬಿಡುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಸ್ಟೇಟ್ಮೆಂಟ್ ಮಾಡಬೇಕಾಗತ್ತೆ.